ಕಾರ್ಯಕ್ರಮವನ್ನು ಸಾಕ್ಷೀಕರಿಸ್ತಾ ಇದ್ದೀವಿ ನಾವೆಲ್ಲ. ಬಹುತೇಕ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಈ ಪ್ರಪಂಚದಲ್ಲೇ ಅವರ ಬದುಕು, ಅವರ ಸರಳತೆ ಬಹುತೇಕ ನಮ್ಮೆಲ್ಲರಿಗೂ ಸಹಿತ ಅವರ ಜೊತೆಗೆ ಸ್ವಲ್ಪ ಸಮಯ ಕಳ್ತಕ್ಕಂಥ ಅವಕಾಶ ಭಗವಂತ ಏನು ಕೊಟ್ಟಿದ್ದ, ನಾನು ಅದಕ್ಕಾಗಿ ಆ ಭಗವಂತನಲ್ಲಿ ಇವತ್ತು ಅತ್ಯಂತ ಪ್ರೀತಿಯಿಂದ ಅವರನ್ನ ಸಮೀಪದಿಂದ ನೋಡ್ತಕ್ಕಂಥ ಅವರ ವಿಚಾರಧಾರೆಗಳನ್ನು ಅಳವಡಿಸ್ತಕ್ಕಂಥ ಒಂದು ಅವಕಾಶಕ್ಕೆ ಭಗವಂತ ಕೊಟ್ಟಿದ್ದ. ನಾವೆಲ್ಲ ಧನ್ಯರಾಗಿದ್ದೀವಿ ಅಂಥೇಳಿ ನಾನು ಇವತ್ತು ಭಾವಿಸ್ಕೋತೀನಿ. ಯಾರು ಸಿಗ್ತಾರೆ ಸಿದ್ದೇಶ್ವರ ಮಹಾಸ್ವಾಮಿಗಳಂತ ಸ್ವಾಮಿಗಳು ನಮಗೆ ಆ ಸೂಕ್ಷ್ಮತೆ, ಅವರ ಶಾಂತತೆ, ಅವರ ವಿದ್ವತ್ವ, ಅವರ ವಿಚಾರಧಾರೆಗಳು, ಸರ್ವರನ್ನ ಪ್ರೀತಿಸ್ತಕ್ಕಂಥ ಮನೋಭಾವನೆ, ಅವರನ್ನ ಕಂಡಿರ್ತಕ್ಕಂಥ ನಾವೆಲ್ಲ ಬಹುತೇಕ ಧನ್ಯರು ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಅಂಥವ್ರ ಹೆಸರಿನಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಬಹುತೇಕ ಅವರ ಅಪೇಕ್ಷೆ ಇರಲಿಲ್ಲ, ನನ್ನ ಕುರು ಸಹಿತ ಉಳಿಬಾರ್ದು ಅಂತಕ್ಕಂಥ ಅವರ ಚಿಂತನೆಯಿಂದ ನಮ್ಮ ನಗಲಿದ್ರು ಅವರು. ಆದ್ರೆ ಅವರ ಭಾವನೆ ಅದಾಗಿತ್ತು. ಅದರ ಸಿದ್ದೇಶ್ವರ ಮಹಾಸ್ವಾಮಿಗಳು ಸೂರ್ಯ ಚಂದ್ರವರೆಗೂ ನಮ್ಮ ಮಧ್ಯದಲ್ಲಿ ಇರಬೇಕು ಅನ್ನತಕ್ಕಂಥ ಚಿಂತನೆಯಿಂದ ಅಂಥವರ ಹೆಸರನ್ನ ನಾವು ಸದಾ ಸ್ಮರಣೆ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಭಾವನೆಯಿಂದ ನಾವು ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ. ನಾವೆಲ್ಲ ನೋಡಿದ್ದೀವಿ ಅದರ ಮುಂದಿನ ಜನಾಂಗಕ್ಕೆ ಅವರ ಆದರ್ಶಗಳನ್ನ, ಅವರ ಬದುಕಿರ್ತಕ್ಕಂಥ ಸ್ವರೂಪಗಳನ್ನ ಅವರ ನೆನಪಿನಲ್ಲಿ ಮುಡುಪಾಗಿಡಬೇಕಾದದ್ದು ನಾಗರಿಕ ಸಮಾಜದ ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಿಂದ ಅವರನ್ನು ಸ್ಮರಿಸ್ತಕ್ಕಂಥ ಕಾರ್ಯ ಇವತ್ತು ಮಾಡ್ತಾ ಇದ್ದೀವಿ. ಅದು ಎದಕ್ಕೆ? ಭವಿಷ್ಯದ ಮಕ್ಕಳಿಗೆ ಈ ಸಮುದಾಯದ ಚಿಂತನೆಗಳನ್ನ, ಆ ಮಕ್ಕಳ ಭವಿಷ್ಯವನ್ನ ಎಲ್ಲ ವಿಧದಲ್ಲಿ ಸಾಗಲಿಕ್ಕೆ ಅದು ವಿಶೇಷವಾದಂಥ ಅರ್ಥ ಇರ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಅಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಪೂಜ್ಯ ಮಹಾಸ್ವಾಮಿಗಳನ್ನ ನಾನು ಅಭಿನಂದಿಸ್ತೇನೆ. ಈ ಭಾಗಕ್ಕೆ ಬಂದು ಬಹುತೇಕ ಕುಂಬಾರ್ ಅವ್ರನ್ನ, ದೇವೇಂದ್ರ ಕುಂಬಾರ್ ಅವ್ರನ್ನ ಅಭಿನಂದಿಸ್ತೀನಿ. ನಮ್ಮ ಬಹಳ ಒಳ್ಳೆಯ ಕಾರ್ಯಕ್ಕೆ ಅವರು ಇವತ್ತು ತಮ್ಮ ಸಹಾಯವನ್ನ, ಭೂಮಿ ದಾನವನ್ನ ಮಾಡಿದ್ದಾರೆ. ಆ ಪೂಜ್ಯರು ಸಿದ್ಲಿಂಗ ಮಾಸ್ತರು ಮೊದಲು ಹೇಳುವ ಹಾಗೆ ಕಾಂಟ್ರಿಬ್ಯೂಷನ್ 84 lakhs ಮಾಡಿದ ಬಳಿಕ ಅದಕ್ಕೇನು ಕೊರತೆ ಆಗಿತ್ತು, ಅದನ್ನು ಸ್ವಂತ ಪೂಜ್ಯರೇ ಕೊಟ್ಟು ಇವತ್ತು ಆ ಭೂಮಿಯನ್ನು ಖರೀದಿ ಮಾಡಿಸಿದ್ರು. ಯಾರು ಸ್ವಾಮಿಗಳು ಸಿಗ್ತಾರೆ ನಿಮ್ಗಂತವ್ರು? ಕಾಂಟ್ರಿಬ್ಯೂಷನ್ ಮಾಡೋದನ್ನು ನೋಡ್ತೀವಿ ನಾವು, ಆದರೆ ಕಡಿಮೆ ಇದ್ದಷ್ಟು ನನ್ನ ಕೈಲಿ ಹಾಕಿ ಸಮಾಜದ ಉದ್ಧಾರ ಬಯಸ್ತಕ್ಕಂಥ ಇಂಥ ಸ್ವಾಮೀಜಿಗಳ ಅಗತ್ಯತೆ ಈ ಸಮಾಜಕ್ಕೆ ಈಗಿನ ನಮ್ಮೆಲ್ಲರಿಗೂ ಅವಶ್ಯಕತೆ ಇದೆ. ನಾನು ಅವ್ರನ್ನ ಭಾಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ಗೌರವಿಸಬೇಕಾಗ್ತದೆ. ಇವತ್ತು ಗಾಣಿಗೆ ಪೀಠ ಮತ್ತು ಗಾಣಿಗೆ ಸಮುದಾಯ ಈ ಭಾಗದಲ್ಲಿ ನಮ್ಮೆಲ್ಲರನ್ನ ಅನೇಕ ಜನರ ರಾಜಕೀಯ ಬದುಕಿಗೆ ಸ್ವರೂಪ ಕಾರಣೀಭೂತರಾಗಿದ್ದಾರೆ. ಹಾಗೆ ಇವತ್ತಿನ ಪ್ರಚಲಿತ ವಿದ್ಯಮಾನದಲ್ಲಿ ಸ್ವಲ್ಪ ಮಟ್ಟಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರಿಗೆ ಇರ್ತಕ್ಕಂಥ ನೋವುಗಳನ್ನು ಸಹಿತ ಮಾತನಾಡಿರ್ತಕ್ಕಂಥ ನನ್ನ ಆತ್ಮೀಯರು ಆ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಒಂದು ಮಾತನ್ನು ನಾವೆಲ್ಲ ಸೂಕ್ಷ್ಮವಾಗಿ ತಿಳ್ಕೋಬೇಕಾಗ್ತದೆ. ಯಾರು ತ್ಯಾಗಿಗಳಿದ್ದಾರೆ, ಯಾರು ಪ್ರೀತಿಯಿಂದ ನಾವು ಯಾರನ್ನ ಸಹಾಯವನ್ನ, ಉಪಕಾರವನ್ನು ತಗೊಂಡಿರ್ತೀವಿ, ಅದನ್ನು ಸ್ಮರಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಆ ಸೂಕ್ಷ್ಮತೆಯನ್ನು ಈ ಸೂಕ್ಷ್ಮದಲ್ಲಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸೌದಿಯವರು, ಬಹುತೇಕ ಸೌದಿಯವರ ವ್ಯಕ್ತಿತ್ವ, ಅವರ ಆ ಗಟ್ಟಿತನ ನಾವೆಲ್ಲ ಶ್ಲಾಘಿಸಬೇಕಾಗ್ತದೆ. ಬಹುತೇಕ ನಮ್ಮ ಸರ್ಕಾರ ಮೊನ್ನೆ ಅಧಿಕಾರಕ್ಕೆ ಬರಬೇಕಾದ್ರೆ ಅದರಲ್ಲಿ ವಿಶೇಷವಾದಂಥ ಕೊಡುಗೆ ಲಕ್ಷ್ಮಣ್ ಸೌದಿಯವ್ರದ್ದು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗ್ತದೆ. ಅದಕ್ಕಾಗಿ ನಾನು ಇಡೀ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ವೇದಿಕೆಯದ ಅಲ್ಲ, ಆದರೆ ಒಬ್ಬ ನಾಯಕನ ವ್ಯಕ್ತಿತ್ವವನ್ನು ಅದನ್ನು ಸೂಕ್ಷ್ಮವಾಗಿ ಗ್ರಹಿಸಬೇಕಾಗ್ತದೆ. ಅವರಿಂದ ಆದಂಥ ಸಹಾಯಗಳನ್ನು ಸ್ಮರಿಸಬೇಕಾಗ್ತದೆ. ಸಮಾಜದಲ್ಲಿ ಇಂಥ ಕೆಲವು ವ್ಯಕ್ತಿಗಳಾಗಿರೋದೆಲ್ಲ ಶಕ್ತಿಗಳಾಗಿರ್ತಾರೆ. ಎಲ್ಲರನ್ನ ಪ್ರೀತಿಯಿಂದ, ಅಕ್ಕರೆಯಿಂದ ಕಾಣ್ತಕ್ಕಂಥ ಅದು ಬೆಳಗಾಂ, ಬಹುತೇಕ ಕರ್ನಾಟಕದ 2 ಜಿಲ್ಲೆಗಳು ರಾಜಕಾರಣದ ಚಿತ್ರಣವನ್ನು ಬದಲಿಸ್ತಕ್ಕಂಥ ಜಿಲ್ಲೆಗಳು. ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಬೆಳಗಾಂ ಮತ್ತು ಇನ್ನೊಂದು ಶಿವಮೊಗ್ಗ. ಈ ಜಿಲ್ಲೆಯ ರಾಜಕಾರಣ ಬಹಳ ಪ್ರಬುದ್ಧವಾದಂಥ ರಾಜಕಾರಣವನ್ನ, ಅಲ್ಲಿ ಸೂಕ್ಷ್ಮತೆಯನ್ನು ನಾವೆಲ್ಲ ಅರ್ಥಕೋಬೇಕಾಗ್ತದೆ. ಅಂಥವ್ರಲ್ಲಿ ಇವ್ರಲ್ಲ ಪಳಗಿದವರು. ಹಾಗೆ ಕೋಆಪರೇಟಿವ್ ಮೂವ್ಮೆಂಟ್, ಬೆಳಗಾವಿ DCC ಬ್ಯಾಂಕಿನ ಅಧ್ಯಕ್ಷರಾಗಲಿ, ಇವತ್ತು ಅಫೆಕ್ಸ್ ಬ್ಯಾಂಕಿನ ಚಿಂತನೆಗಳಾಗಲಿ, ಹಾಗೆ ಎಲ್ಲ ಸಮುದಾಯಗಳನ್ನು ಇವತ್ತು ಲಕ್ಷ್ಮಣ ಸೌದಿಯವರು, ನಾವು ಎಲ್ಲ ಯಾಕೆ ಪ್ರಬುದ್ಧರಾಗ್ತೇವೆ ಅಂದರೆ ಎಲ್ಲ ಸಮುದಾಯಗಳ ಸಹಾಯ ಇರ್ಲಿಕ್ಕಂದ್ರೆ ನಾವು ರಾಜಕಾರಣದಾಗ ಉಳಿಯಂಗಿಲ್ಲ ತಿಳ್ಕೊಂಡು ಪ್ರತಿಯೊಬ್ಬರಿಂದ ಗೌರವ ಇರ್ತಕ್ಕಂಥ ರಾಜಕಾರಣ ನಾವೆಲ್ಲ ಮಾಡಬೇಕಾಗ್ತದೆ.
ಎಲ್ಲರನ್ನ ಹೃದಯದಿಂದ ಪ್ರೀತಿಸಬೇಕಾಗ್ತದೆ. ಅದಕ್ಕಾಗಿ ನಾವೆಲ್ಲ ಇವತ್ತು ಇರಬೇಕಾಗಿದೆ. ಇವತ್ತು ಎಂ ಬಿ ಪಾಟೀಲ್ರಾಗಲಿ ನಾವಾಗಲಿ ನಾವೆಲ್ಲ ಈ ವೇದಿಕೆಯನ್ನು ಅಲಂಕರಿಸಿದ್ದೀವಿ. ಬಹುತೇಕ ನಾನು ಗಮನಿಸಿದೆ, ಈಚೆ ಕಡೆ ಎಲ್ಲ ಕಾಂಗ್ರೆಸ್ದವ್ರಿಗೆ, ಆಚೆ ಕಡೆ ಎಲ್ಲ BJP ಅವ್ರಿಗೆ ಕುಡಿಸೋ ವ್ಯವಸ್ಥೆ ಮಾಡಿದಾರೆ. ಅದ್ರಾಗ ನೋಡು JDS ದವ್ರೊಬ್ಬರ ಕೈ ಇಲ್ಲಿ ಕೊಡ್ರೆ ನಾವು ಬೇರೆ ಇದೀನಿ ಅಂತ ಹೇಳ್ತಾರೆ ಅವ್ರು. ಆದರೆ ನಾವು ಯಾವುದೇ ಪಕ್ಷದಲ್ಲಿರ್ಬೋದು, ಅದರ ಮೊದಲು ಮಾನವೀಯ ಮೌಲ್ಯಗಳೊಂದಿಗೆ ಸರ್ವ ಸಮುದಾಯಗಳನ್ನು ಪ್ರೀತಿಸ್ತಕ್ಕಂಥ ಮನೋಭಾವನೆ. ಪ್ರಪಂಚದಲ್ಲಿ ನಾವು ಯಾರು ಕೂಡ ಅಪ್ಲಿಕೇಶನ್ ಅರ್ಜಿ ಹಾಕಿ ಹುಟ್ಟೋದಿಲ್ಲ. ಆದ್ರೆ ಹುಟ್ಟಿದ ನಂತರ ಎಲ್ಲರನ್ನ ಅಕ್ಕರೆಯಿಂದ ಪ್ರೀತಿಯಿಂದ ಕಾಡ್ತಕ್ಕಂಥ ಆ ಮನೋಅಭಿಲಾಷೆ ನಮ್ಮಲ್ಲಿ ಇರಬೇಕಾಗ್ತದೆ. ಅಂದಾಕ್ರೆ ಮಾತ್ರ ನಾಗರಿಕ ಸಮಾಜ ನಮ್ಮನ್ನ ಪ್ರೀತಿಸ್ತದೆ, ಗೌರವಿಸ್ತದೆ. ಅದೇ ನಿಜವಾದಂಥ ಪ್ರಜಾಪ್ರಭುತ್ವ. ಗಾಂಧೀಜಿಯವರು ಕಂಡಿರ್ತಕ್ಕಂತಹ ಸೂಕ್ಷ್ಮ ಕನಸು, ಆರಾಮ್ ರಾಜ್ಯದ ಕನಸು ನನಸಾಗಬೇಕಾದ್ರೆ ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆತಕ್ಕ ಮಾತ್ರ ಸಾಧ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಿರ್ತಕ್ಕಂತಹ ಸಂವಿಧಾನದ ಮೂಲ ಆಶಯ ಈ ದೇಶದ ಅನೇಕ ರಾಜ್ಯಗಳು, ಭಾಷೆಗಳ ಮೇಲೆ ಪ್ರಾಂತ್ಯಗಳು ರಚನೆ ಆಗಿರ್ಬೋದು. ನಮ್ಮ ಉಡುಗೆ ತೊಡುಗೆಗಳು ಒಂದು 100 ಕಿಲೋಮೀಟರ್ ಒಂದು ಬೇರೆ ಬೇರೆ ಆಗಿರ್ಬೋದು. ನಾವೆಲ್ಲ ಭಾರತೀಯ ಸಂಸ್ಕೃತಿಯನ್ನ, ಆ ಮೇರು ವಿಚಾರಧಾರೆಯನ್ನು ಅಳವಡಿಸಿಕೊಂಡು ಭಾರತೀಯರಾಗಿ ನಾವು ಬದುಕ್ತಾ ಇದ್ದೀವಿ ಈ ದೇಶದಲ್ಲಿ. ಬೇರೆ ಯಾವ ದೇಶದಲ್ಲೂ ಸಹಿತ ಈ ಪ್ರೀತಿ ವಿಶ್ವಾಸ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮೆಕ್ಯಾನಿಸಮ್ ಲೈಫ್ ಬದುಕ್ತಾರೆ ಪ್ರಪಂಚದ ಎಲ್ಲ ರಾಷ್ಟ್ರಗಳು. ಆದ್ರೆ ಭಾರತ ಮಾತ್ರ ಭಾವನಾತ್ಮಕ ಬದುಕನ್ನ ನಾವು ಬದುಕ್ತೀವಿ. ಇನ್ನೊಬ್ಬರಿಗೆ ನೋವಾದ್ರೆ ನಮಗೂ ನೋವಾಗಿದೆ, ಇನ್ನೊಬ್ಬರಿಗೆ ಸಂತೋಷ ಅದರಲ್ಲಿ ನಾವು ಭಾಗಿಯಾಗಿದ್ದೀವಿ. ಇಂಥ ಸಮೃದ್ಧ ವಿಚಾರಧಾರೆಗಳು ಪ್ರಪಂಚದ ಯಾವ ದೇಶದಲ್ಲಾದರೂ ಸಿಗ್ತಿದ್ರೆ ಅದು ಭಾರತದಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ಅಂತ ರಾಷ್ಟ್ರೀಯ ಮನೋಭಾವನೆಯನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ನಾವೆಲ್ಲ ಬಾಳಿ ಬದುಕಬೇಕಾಗಿದೆ. ಇಂಥ ಭಾತೃತ್ವದಿಂದ, ಸೋದರತ್ವದಿಂದ ಬದುಕ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಅನೇಕ ಜನ ಬುದ್ಧಿಜೀವಿಗಳು, ಹಿರಿಯರು ನನಗೆ ಅನೇಕ ದಿನಗಳಿಂದ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ನನಗಿಲ್ಲಿ ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ರು. ಬಹುತೇಕ ನಾನೇನು ನನ್ನ ಮನೆಗಿಂದ ಕೊಟ್ಟಿಲ್ಲ. ಈ ಸಮುದಾಯ ಮತ್ತು ಎಲ್ಲ ಸಮುದಾಯ ಏನೋ ನನಗೆ ಅವಕಾಶ ಶಕ್ತಿ ಕೊಟ್ಟಿದ್ರು. ಅದನ್ನು ರಿಟರ್ನ್ ಮಾಡ್ತಕ್ಕಂಥ, ಪೋಸ್ಟ್ಮನ್ ಕೆಲಸ ಮಾಡ್ತಕ್ಕಂಥ ಕರ್ನಾಟಕ ಸರ್ಕಾರದ ಅನುದಾನವನ್ನು ಯಾರಿಗೆ ಸಲ್ಲಬೇಕಾಗಿತ್ತು ಅವರಿಗೆ ಸಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೀನಿ. ಎಲ್ಲ ಸಮುದಾಯಗಳನ್ನು ಪ್ರೀತಿಸಬೇಕಾಗ್ತದೆ. ಇಲ್ಲೊಂದು ಒಳ್ಳೆ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ನನಗಿಂತ ಶ್ರೇಷ್ಠ ಪೂಜ್ಯರು ಅವರು ಇಲ್ಲೊಂದು ಬಂದು ಭೂಮಿಯನ್ನು ಮಾಡಿ ಈ ವಿಚಾರಧಾರೆಗಳನ್ನು ಬಿತ್ತಿ ಹೋಗಿದ್ದಾರೆ. ನಾನು ಅವರು ವಿಶೇಷವಾಗಿ ಅಭಿನಂದಿಸ್ತೀನಿ. ಇಲ್ಲಿ ಯುಗಗಳವರೆಗೆ ಏನು ಮಕ್ಕಳ ಭವಿಷ್ಯ, ಈ ಸಮುದಾಯದ ಒಂದು ಚಿಂತನೆ ನಡೀತದೆ. ಆ ಅಜ್ಜ ಅವ್ರು ಕಂಡಿರ್ತಕ್ಕಂಥ ಕನಸು ಸಾರ್ಥಕತೆ ಆಗ್ತದೆ. ಆ ದೃಷ್ಟಿಯಲ್ಲಿ ಇದೊಂದು ಅಮೋಘವಾಗಿ ಮಲ್ಲಿಕಾರ್ಜುನ್ ಲೋಣಿಯವರ ಒಂದು ಶಬ್ದನ ಬಹಳ ಸೂಕ್ಷ್ಮವಾಗಿ ನಾನು ಗಮನಿಸಿದೆ. ಇದಕ್ಕೆ ಹೆಸರು ಎಂಥವ್ರದ್ದು ಇಟ್ಟಿದ್ದೀವಿ ಅಂದರೆ ಸಿದ್ದೇಶ್ವರಪ್ಪಗಳು. ಅದಕ್ಕೆ ಎಲ್ಲಿಯೂ ಸಹಿತ ಒಂದು ಕಪ್ಪು ಚುಕ್ಕಿ ಎಲ್ಲಿಯೂ ಸಹಿತ ಬರಲಾರ್ದಂಗೆ ಇದನ್ನ ಬೆಳವಣಿಗೆ ಬಹಳ ಮುಖ್ಯವಾಗಿದೆ. ರಾಜಕಾರಣ ಅದರ ಒತ್ತಿಗಾಟಿಗೆ ಹೋಗ್ಬಿಡೋಣ. ಆದ್ರೆ ಇಲ್ಲೇನು ನಡೀತದೆ ಬಹಳ ವಿಶೇಷವಾದಂಥ ಆ ಗಾಂಭೀರ್ಯತೆ, ಆ ಡೆಕೋರಮ್ ಅದನ್ನು ಮೇಂಟೈನ್ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಇಲ್ಲಿ ಯಾರು ವಿಶೇಷವಾದಂಥ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ರಿ, ನಾನು ಅವ್ರನ್ನ ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಇವತ್ತು ಪೂಜ್ಯರು, ಎಲ್ಲ ನಾಡಿನ ಗಣ್ಯರು ಬಂದಿದ್ದಾರೆ. ಆದರೆ ನಿನ್ನೆ ಇಲ್ಲಿ ಗಂಗೆ ಬಂದಿದ್ದಾಳೆ. ಈ ಬರದ ನಾಡಿನಲ್ಲಿ ಬ್ರಿಟಿಷರ ಕಾಲದಿಂದ ನಾವು ತತ್ತರಿಸಿ ಬದುಕ್ತಾ ಇರೋದು. ಇವತ್ತು ಎಲ್ಲ ಭಾಗದಲ್ಲಿ 3 ಕಾಲಿದ್ರೆ ನಮ್ಮಲ್ಲಿ 4 ಕಾಲ ಅದಾವು. ಒಂದು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಇದ್ರೆ ಇನ್ನೊಂದು ಬರಗಾಲ. ಇದು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಬಳುವಳಿ. ನಿಸರ್ಗ ನಮಗೆ ಆ ರೀತಿಯಿಂದ ತೊಂದರೆ ಅನುಭವಿಸಿದ್ದೀವಿ. ಆದ್ರೆ ಇವೆಲ್ಲವನ್ನು ದೂರ ಮಾಡಬೇಕಾದ್ರೆ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರಗಳು ನಮ್ಮ ಜನರ ಸಹಾಯಕ್ಕೆ ಬರಬೇಕಾಗ್ತದೆ. ಸ್ವಲ್ಪ ಮಟ್ಟಿಗೆ ಆಗಿವೆ, ಮುಂದಿನ ದಿನಮಾನದಲ್ಲಿ ಆಗಲಿ. ಈ ಭಾಗದ ಎಲ್ಲ ವಿಧದಲ್ಲಿ ಅಭಿವೃದ್ಧಿ ಆದ ಮಾತ್ರ ನಾಗರಿಕ ಸಮಾಜ ಸ್ವಾಭಿಮಾನದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಪ್ರಯತ್ನಗಳು ನಾಗರಿಕ ಸಮಾಜದ ಚಿಂತನೆ ಇರತಕ್ಕಂಥ ಸರ್ಕಾರಗಳು, ಪ್ರತಿನಿಧಿಗಳು ಮಾಡಲಿ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಇನ್ನು ಅನೇಕ ಜನ ಆತ್ಮೀಯರು ಮಾತನಾಡೋರಿದ್ದಾರೆ. ನಾನು ಅವರೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಸಮುದಾಯದ ಪ್ರೀತಿ, ವಿಶ್ವಾಸ, ಹಿರಿಯರಾಗಿ ನೀವೆಲ್ಲರನ್ನ ಪ್ರೀತಿಯಿಂದ ಕಂಡಿದ್ದೀರಿ. ಬಹುತೇಕ ನಿಮ್ಮೆಲ್ಲರ ಜೊತೆಗೆ ಎಲ್ಲ ಸಮುದಾಯದವ್ರ ಜೊತೆ ನಿಮ್ಮ ಜೊತೆಗೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ, ಇಡೀ ಈ ಗಾಣಿಗ ಸಮಾಜದ ಈ ಬೃಹತ್ ಸಮಾವೇಶ ಒಂದು ಸೂಕ್ಷ್ಮವಾಗಿ ಹೇಳಿದ್ರು, ಇಲ್ಲಿಂದ ಪ್ರಾರಂಭಗೊಂಡಿದೆ ಅಂತೇಳಿ.
ಬಹುತೇಕ ಎಲ್ಲ ಭಾಗದಲ್ಲಿ ಈ ಅಭಿವೃದ್ಧಿಗೆ ಉಳಿದ ಎಲ್ಲ ಶಾಸಕರುಗಳು ಸಹಿತ ಸಚಿವರುಗಳು ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ಸಹಾಯವನ್ನು ಮಾಡ್ತಾರೆ. ಅದ್ರ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಈ ಜಿಲ್ಲೆಯ ಗಾಣಿಗ ಸಮುದಾಯದಲ್ಲಿ ಈಗಿರ್ತಕ್ಕಂಥ ಆಡಳಿತದ ಪಕ್ಷದಲ್ಲಿ ನಾವೇನಿದ್ದೀವಿ, ಯಾರು ಈ ಸಮುದಾಯದ ಸಹಾಯಗಳನ್ನು ತೊಗೊಂಡಿದ್ದೀವಿ, ನಿಮ್ಮನ್ನ ಪರಿಗಣಿಸಿ ಒಂದು ಅವಕಾಶ ಮಾಡಿಕೊಡ್ಲಿಲ್ಲ ಅಂದ್ರೆ ನಮ್ಮ ಆತ್ಮವಂಚನೆ ನಾವು ಮಾಡ್ಕೊಂಡು ಆಗ್ತಕ್ಕಂಥ ಸೂಕ್ಷ್ಮ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ. ಅದ್ರ ಒಂದು ಮಾತನ್ನ ಬಹಳ ಸೂಕ್ಷ್ಮವಾಗಿ ಬಹಳ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ನೀವು ಅದೇ ಸ್ವಾಭಿಮಾನ ಸದಾ ನಿಮ್ಮ ಜೊತೆಗೆ ಉಳಿಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸಿ, ಕಲ್ಲೂರು ಮೋಹನ್ ಅಂತವ್ರದೆಲ್ಲ BG ಪಾಟೀಲ್ ಅಂತವರೆಲ್ಲ ಹಿರಿಯ ನಾಯಕರು ಈ ಭಾಗವನ್ನು ಆಳಿದ್ದಾರೆ. ಕಲ್ಲೂರು ಮೋಹನ್ ಅಂತರು ಎಲ್ಲರಿಗೆ ಅಳಿಯ ಮಾವ ಅನ್ನೋದನ್ನು ಕಲಿಸಿದವ್ರು. ಅವರು ಆ ಪ್ರೀತಿ ವಿಶ್ವಾಸವನ್ನ ಎಲ್ಲರನ್ನ ಕರುಣೆಯಿಂದ ಕಂಡಂಥವ್ರು. ಬಹುತೇಕ ಅವರು ನಮ್ಮ ಮಧ್ಯದಲ್ಲಿಲ್ಲ, ಕೊರೋನಾದಲ್ಲಿ ನಮ್ಮನ್ನು ಅಗಲಿ ಹೋದರು. ಆದ್ರೆ ಇವತ್ತಿಗೂ ಸಹಿತ ಅವ್ರನ್ನ ನಾವು ಸ್ಮರಿಸ್ಕೋತೀವಿ. ಯಾವ ರೀತಿ ಸ್ಮರಿಸ್ಕೋತೀವಿ ಅಂದ್ರೆ, ಈ ಭಾಗದಲ್ಲಿ ರಾಜಕಾರಣಕ್ಕೆ ಗಟ್ಟಿ ನಿಲುವು ಹೆಂಗಿರ್ಬೇಕು ಅನ್ನೋದನ್ನ ತೋರಿಸಿಕೊಟ್ಟಂಥವ್ರು. ವೀರೇಂದ್ರ ಪಾಟೀಲ್ರ ಸರ್ಕಾರದಲ್ಲಿ ಕೊನೆಯವರೆಗೆ ಒಬ್ಬೇ ಸಿದ್ಧಾಂತದಿಂದ ಅವರ ಜೊತೆಗೆ ರಾಜಶೇಖರ್ ಮೂರ್ತಿಯವ್ರ ಜೊತೆಗೆ ನಿಂತಂಥವ್ರು. ಈಗೆಲ್ಲ ನೋಡ್ತಿರ್ತೀವಿ ನಾವು, ಸಂದರ್ಭ ಯಾಕಡೆ ಅನುಕೂಲ ಆಗ್ತಾ ಕಡೆ ಹೋಗ್ತಿರ್ತಾರೆ. ಆದ್ರೆ ಆ ಮನುಷ್ಯ ವೀರೇಂದ್ರ ಪಾಟೀಲ್ರ ಸರ್ಕಾರ ಬಿದ್ದು ಹೋಗ್ತದಂದ್ರೂ ಗೊತ್ತಿದ್ರೆ ಅವ್ರ ಜೊತೆ ಗಟ್ಟಿಯಾಗಿ ನಿಂತಂಥವ್ರು. ವೀರಪ್ಪ ಮೊಯ್ಲಿಯವ್ರ ಜೊತೆಗೆ ಈ ಸಮಾಜ ಇವತ್ತೇನಾದರೂ 2A ಏನಾದರೂ ಸೌಲಭ್ಯಗಳು ಸಿಕ್ಕಿದ್ರೆ ಅದಕ್ಕೆ ವಿಶೇಷ ನನ್ನ ಕೊಡುಗೆ ಕಲ್ಲೂರು ಅವ್ರದ್ದು ಅನ್ನೋದನ್ನ ನಾವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಹಾಗೆ ಅವ್ರು ಯಾರ್ಯಾರ ಜೊತೆಗೆ ಬಾಂಧವ್ಯ ಇಟ್ಕೊಂಡಿದ್ರು, ಧರಮ್ ಸಿಂಗ್ ಸಾಹೇಬ್ರ ಜೊತೆಗೆ ನೋಡ್ತಿದ್ದೆ ನಾನು. ಮುಂಜಾನೆ 7 ಗಂಟೆಗೆ ಇಬ್ಬರದು ಒಂದು 5 ನಿಮಿಷ ಮಾತಾಡೋದ ಬಳಿಕ ಅವ್ರ ದಿನಗಳು ಪ್ರಾರಂಭ ಆಗ್ತಿದ್ದೆ ಇಬ್ಬರದು. ಯಾರು ಈ ಪ್ರೀತಿ ವಿಶ್ವಾಸ ಈ ಬಾಂಧವ್ಯದ ರಾಜಕಾರಣ ಇವತ್ತು ನಾವು ಕಾಣ್ತೀವಿ. ಧರಮ್ ಸಿಂಗ್ ಸಾಹೇಬ್ರು ನನಗೆ ಭೇಟಿ ಆದ್ರಂದ್ರೆ ಕೇಳೋರು, ಕಲ್ಲೂರು ಸೌಕರ್ ಆರಾಮದಾರ ಇಲ್ಲತ್ತೆ. ಇದು ಆ ಭಾವನಾತ್ಮಕ ಸಂಬಂಧಗಳು. ಇವತ್ತೆಲ್ಲ ಹೆಂಗದಾವ ಅಂದ್ರೆ ಟೆಕ್ನಿಕಲ್ ರಿಲೇಷನ್ಸ್ ಅದಾವ. ಆದ್ರೆ ಹಿಂದಿನ ಹಿರಿಯರು ಯಾವ ರೀತಿ ಬದುಕಿದ್ರು ಅಂದ್ರೆ ಇಲ್ಲಿ ಭಾಗದಲ್ಲಿ ಎಲ್ಲರನ್ನ ಅಕ್ಕರೆಯಿಂದ ಪ್ರೀತಿಯಿಂದ ಕಂಡಂಥವ್ರು. ಅದಕ್ಕಾಗಿ ಈ ಸಮುದಾಯ ಎಲ್ಲ ವಿಧದಲ್ಲಿ ಅತ್ಯಂತ ಪ್ರೀತಿಯಿಂದ ನಾವೆಲ್ಲ ಕಾಣ್ತಾ ಇದ್ದೀವಿ. ಭವಿಷ್ಯದಲ್ಲಿ ಇವತ್ತು ಈ ಸಮುದಾಯಕ್ಕೆ ಎಲ್ಲ ವಿಧದಲ್ಲಿ ಕರ್ನಾಟಕ ಸರ್ಕಾರ, ನಾನು ಸೌದಿಯವರಾಗಲಿ, MB ಪಾಟೀಲ್ರಾಗಲಿ, ಕಟಕದೊಂಡವರಾಗಲಿ, ಎಲ್ಲಕ್ಕಿಂತ ಮಿಗಿಲಾಗಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಈ ವೇದಿಕೆಯಲ್ಲಿದ್ದಾರೆ, ಪ್ರೊಫೆಸರ್ ರಾಜು ಅಲ್ಗೂರ್ ಅವರು. ಈ ಸಮುದಾಯವನ್ನು ಬಹಳ ಪ್ರೀತಿಯಿಂದ ಕಂಡಂಥವ್ರು. ಬಹುತೇಕ ನೀವು ನೋಡಿರ್ಬೋದು, ಅವರ ಸೇವಾ ಅವಧಿಯಲ್ಲಿ ನಿಮ್ಮನ್ನು ಅತ್ಯಂತ ಕರುಣೆಯಿಂದ ಕಂಡಂಥವ್ರು. ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡ ಅಪರೂಪದ ನಾಯಕ, ಸಾಮಾಜಿಕ ನ್ಯಾಯದಲ್ಲಿ ವಿಶ್ವಾಸ ಇಟ್ಟಂಥವ್ರು. ಈ ಸಮುದಾಯಕ್ಕೆ ಅವರು ನ್ಯಾಯವನ್ನು ಒದಗಿಸ್ತಾರಂತ ಹೇಳಿ ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ. ವಿಶೇಷವಾಗಿ DK ಶಿವಕುಮಾರ್ ಅವರು ಈ ಸಮುದಾಯದ ಪ್ರೀತಿಯನ್ನು ಉಳಿಸ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಒಟ್ಟಾರೆ ಗಾಣಿಗ ಸಮುದಾಯದ ಈ ಚಿಂತನೆ ಇಂಡಿಯಿಂದ ಪ್ರಾರಂಭಗೊಂಡು ಕರ್ನಾಟಕದ ವಿಧಾನಸಭೆಯವರಿಗೆ ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ. ಭಾಳ ಪ್ರಬುದ್ಧ ಮಾತುಗಳನ್ನು ಆಡಿ ಹೋದರು ಗದ್ದಿಗೌಡರು. ಎಂಥ ವಿಚಾರಧಾರೆಗಳು. ನಾವೆಲ್ಲರನ್ನ ಪ್ರೀತಿಸಬೇಕು, ಶ್ರದ್ಧೆ ಭಕ್ತಿಯಿಂದ ನಮ್ಮ ಕಾರ್ಯವನ್ನು ಮಾಡಬೇಕಂತೇಳಿ. ಈ ಜನಾಂಗ ಕಾಯಕ ಯೋಗಿ, ಕೃಷಿಯನ್ನು ಅವಲಂಬಿತವಾದಂಥವರು, ತಮ್ಮ ಆದರ್ಶ ಬದುಕನ್ನು ಬದುಕ್ತಕ್ಕಂಥ ಸಮುದಾಯ. ಬಂತನಾಳದ ಶಿವೋಗಿಗಳು ಈ ಭಾಗದಲ್ಲಿ ಏನೋ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದಾರೆ. ಆ ಕಾಲದಲ್ಲಿ ಜ್ಞಾನಿ ಜೈಲ್ ಸಿಂಗ್ ಅವರ ಕಾಲದಲ್ಲಿ ನಿಂಬೆಯನ್ನು ಬೆಳೀತಕ್ಕಂಥ ಈ ಪ್ರದೇಶದಲ್ಲಿ ಏನು ನಿಂಬೆ ಕಾಣ್ತೀವಿ, ಕೃಷಿ ಉದ್ಯಾನ ಪಂಡಿತ ಅಂತ ಯಾರಿಗಾದರೂ ಬಿರುದು ಸಿಕ್ಕಿದ್ರ ಅದು ಹಂಜ್ಗಿ ಕುಟುಂಬದವ್ರಿಗೆ ಈ ಭಾಗದಲ್ಲಿ ಆ ದಿನದಲ್ಲಿ ಸಿಕ್ಕದನ್ನ ನೆನಪಿಸ್ಕೋಬೇಕಾಗ್ತದೆ. ಅದು ಕೃಷಿ ಆಧಾರಿತ ಬದುಕು ಈ ಭಾಗದಲ್ಲಿ ಬದುಕಿದ್ದಾರೆ. ಅದ್ರ ಜೊತೆಗೆ ಸ್ವಾಭಿಮಾನದಿಂದ ಇವತ್ತು ಎಜುಕೇಟೆಡ್ ಬಹಳ ರಂಗದಲ್ಲಿ ಇವತ್ತು ಸಾಧನೆಯನ್ನು ಮಾಡಿದವರು ಇದ್ದಾರೆ. ಅವರೆಲ್ಲರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಈ ಸಮುದಾಯ ಎಲ್ಲ ವಿಧದಲ್ಲಿ ಸಾಗಲಿ. ಆ ಭಗವಂತನ ಪೂಜ್ಯರ ಕರುಣೆ ಸದಾ ನಿಮ್ಮ ಜೊತೆಗಿರಲಿ. ಗುರುಪೀಠಕ್ಕೆ ಎಂಥ ಸ್ವಾಮಿಗಳು ಇರಬೇಕು ಅನ್ನೋದನ್ನ ಇವ್ರನ್ನ ನೋಡಿ ನಾವು ಕಲಿಬೇಕು. ಆ ಸಮುದಾಯದ ಅಭೋದಯವನ್ನ, ಆ ಸಮುದಾಯದ ಸಂಘಟನೆಯನ್ನ, ಬೆಳವಣಿಗೆಯನ್ನ ತಮ್ಮ ಅತ್ಯಂತ ಇಚ್ಛಾಶಕ್ತಿಯಿಂದ ಆ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಕಾರ್ಯವನ್ನು ನಾವೆಲ್ಲ ಶ್ಲಾಘಿಸಬೇಕಾಗ್ತದೆ. ಅವ್ರ ಜೊತೆಗೆ ನಾವೆಲ್ಲ ನಿಲ್ಲಬೇಕಾಗ್ತದೆ. ಅವರ ಜೊತೆಗೆ ಅವರು ಏನೇನು ಅಪೇಕ್ಷೆ ಪಡ್ತಾರೆ, ಈ ರಾಜ್ಯದ ನಾವೆಲ್ಲರೂ ಕೂಡಿ ಅವ್ರ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಬಹಳ ಜನ ಶ್ರಮ ಪಟ್ಟವ್ರು ಇದ್ದಾರೆ. ನಾವೆಲ್ಲ ಮೇಲೆ ಕೂತಿರ್ಬೋದು, ಆದ್ರೆ ಇಲ್ಲಿ ಏನೇನು ಕೂತಿದ್ದಾರೆ
ಇವರ ಪರಿಶ್ರಮ, ಇವರ ಚಿಂತನೆ, ಇವರ ಕಳಕಳಿ, ಇವರ ತ್ಯಾಗ ಬಹಳ ಸೂಕ್ಷ್ಮವಾಗಿದೆ ಅನ್ನೋದನ್ನು ಭಾವಿಸಿಕೊಂಡು ಅವರ ಚಿಂತನೆಗೆ ಇವತ್ತು ವಿಶೇಷವಾದಂಥ ಪರಿಕಲ್ಪನೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇವತ್ತೆಲ್ಲ ರಂಗದಲ್ಲಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದಿದ್ರೆ ಈ ಸಮಾಜದ